ಜಾತಿ ಗಣತಿ ಹೈಕಮಾಂಡ್ ಸೂಚನೆ ಬೆನ್ನಲ್ಲಿ ಇವತ್ತು ಸಂಪುಟ ಸಭೆ ಮಾಡ್ತು, ಹೊಸದಾಗಿ ಮಾಡೋಣ ಅಂತಂದರು. ಮತ್ತೆ ಅದೇ ಬುರುಡ ಬಿಡಕ್ಕೆ ಹೋದರು. ಹೇಳ್ತೀನಿ, ಬುರುಡ ಬಿಡಬೇಡಿ, ಸುಮ್ಮನೆ ಒಪ್ಕೊಂಬಿಡಿ. ಹಳೇದು ವೇಸ್ಟು, ಮುಗೀತತ್ರ ಹಣೆ ಬರಹ, ಹೊಸದು ಮಾಡ್ತೀವಿ. ಏನು ಮಾಡೋದು, ಒಂದೊಂದ್ಸರಿ ಹಿಂಗೆ ಆಗ್ಬಿಡತ್ತಪ್ಪ. ಆಮೇಲೆ ನಮ್ಮ ಜನ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡಿದ್ದಾರೆ, ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಏನು ಮಾಡೋಣ? ಜನರ ಡಿಮಾಂಡ್ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಗೊತ್ತಾಗುತ್ತೆ. ಯಾವುದೋ ಒಂದು ಹೋಟೆಲ್ ಗೊತ್ತಾಯ್ತು ಅಷ್ಟೇ ಮಾಡಿದೀವಿ ಅಂತ ಹೇಳಿಬಿಡಿ. ಅದನ್ನು ಸುಮ್ಮನೆ ಅದನ್ನು ಔಸಿಟ್ಕೊಂಡು ಬರೀ ಸುಳ್ಳು ಹೇಳೋದು, ದಗಾಕೋರ್ತನ ಮಾಡೋದು ಮಾಡಬೇಡಿ. ಈಗ ಅದು 10 ವರ್ಷ ಆಗಿತ್ತು ನೋಡಿ. ಈಗ ಅವಾಗೆಲ್ಲ ಕತೆ ಕಾಯ್ತಾ ಇದ್ರ ಹೇಳಿದಾಗ ಆರಂಭದಿಂದ ಹೇಳ್ತಿದ್ದು, ಹೇಳಿದ್ರೆ ಕೇಳಲಿಲ್ಲ ಸುಮ್ಮನೆ. ಆಮೇಲೆ ಹೆಂಗೆ ನನ್ನನ್ನು ಕೇಳಿದ್ರೆ ಮಾಡಬೇಡಿ. ಯಾಕೆ ಮಾಡಬಾರ್ದು ಸರ್? ಕೇಂದ್ರ ಸರ್ಕಾರದವ್ರದ್ದು ಡೇಟ್ ಬರುತ್ತಾ ನೋಡಿ, ಸರ್ವೇದು, ಅದರಲ್ಲೇ ಸೇರ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಯಾಕ್ರಿ ಬೇಕು ಇಲ್ಲದ ದಾದಪಿರಿಯಾದು? ಕ್ಯಾಕರ್ಸ್ ಉಗಿಸ್ಕೊಳ್ಳೋಕ್ಕೆ ಮತ್ತೆ ಟವಲ್ ರೆಡಿ ಮಾಡ್ಕೊಳ್ಳಿ, ಮತ್ತೆ ಮಕಾಮೂತಿ ಎಲ್ಲ ಕೆತ್ತೋಂಗೆ ಉಗಿತಾರೆ. ನಿಮ್ಗೆ ಯಾಕಪ್ಪ ಬೇಕೋ? ಇದರಲ್ಲಿ ಏನಿದೆ ಸರ್ ಪ್ರತಿಷ್ಠೆ? ಬಿಟ್ಬಿಡಿ, ಅವ್ರು ಮಾಡ್ಕೊಳ್ಳಿ. ಆ ಫಿಗರ್ನೇ ಫೈನಲ್ ಅಂತ ತಗೊಂಡ್ಬಿಡಿ ಕೈಗೆ. ಬರೋ ಆರೋಪ ಏನಿದ್ರು ಮುಗಿದೋಯ್ತಪ್ಪ. ಈಗ ಮಾಡ್ತೀರಿ, ಫಿಗರ್ ಬರುತ್ತೆ, ಅದು ಬರುತ್ತೆ, ಕ್ಯಾಕರ್ಸಿಂಗ್ ಎಲ್ಲರೂ ಹಂಗಂಗೆ ಖರ್ಚಿ ಕೊಟ್ಟು ಉಗಿತಾರೆ. ಆಮೇಲೆ ಎಷ್ಟು ದಿನ ಅನ್ನಿಸ್ಕೊಂಡಿದ್ದು ಮಾಡ್ರಿ ನಾವು ಒದಿಸ್ಕೊಳ್ಳೇಬೇಕು, ನಾವು ಉಗಿಸ್ಕೊಳ್ಳೇಬೇಕು ಅನ್ನೋ ತೀರ್ಮಾನ ಮಾಡಿದವ್ರಿಗೆ ನಾವು ಯಾಕಪ್ಪ ಬೇಡ ಅನ್ಬೇಕು? ಎನ್ಕರೇಜ್ ಮಾಡ್ರಿ, ನಮಗೂ ಅನುಕೂಲ.